ಸಂಭ್ರಮಗಳನ್ನು ನಾವೇ ಹಂಚಿಕೊಂಡ್ರೆ ಹೇಗೆ? ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಕೂಡ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. SSLCಯ ಟಾಪರ್ ಅನ್ಸ್ಕೊಂಡಂಥ ಒನ್ ಆಫ್ ದಿ ಟಾಪರ್ ಅನ್ಸ್ಕೊಂಡಂಥ ಮೈಥಿಲಿ ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನ ಪೂರ್ಣಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿ ಮೈಥಿಲಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ 610 ಅಂಕಗಳನ್ನು ಪಡೆದು ಈ ಬಾರಿಯ ಶೈಕ್ಷಣಿಕ ವರ್ಷದಲ್ಲಿ ಮತ್ತೊಂದು ಸಾಧನೆಯನ್ನು ಮಾಡಿದಂಥ ಮಾಧುರ್ಯ ಕೂಡ ನಮ್ಮ ಜೊತೆ ಇದ್ದಾರೆ. ಮಾಧುರ್ಯ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಹಾಗೆ 620 ಅಂಕಗಳನ್ನು ಪಡೆದಂಥ PPCಯ ಮತ್ತೊಂದು ವಿದ್ಯಾರ್ಥಿನಿ ಕ್ಷಮಾ ನಮ್ಮ ಜೊತೆ ಇದ್ದಾರೆ. ಕ್ಷಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬೆಂಗಳೂರಿನಲ್ಲಿ ಒಳ್ಳೆಯ ರಿಸಲ್ಟ್ ಕೊಟ್ಟಂಥ ಪೂರ್ಣಪ್ರಜ್ಞಾ ಶಾಲೆಯ ಪ್ರಿನ್ಸಿಪಾಲ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಥಿಲಿ, ಮೊದಲಿಗೆ ಸುಲಭದ ಮಾತಲ್ಲ, 625 ಅಂಕಗಳಿಗೆ 620 ಅಂಕಗಳನ್ನು ಗಳಿಸೋದು. ಒನ್ ಆಫ್ ದಿ ಟಾಪರ್, ಆಲ್ಮೋಸ್ಟ್ 3ನೇ ಸ್ಥಾನದಲ್ಲಿ ತಾವಿದ್ದೀರಿ. ಏನನ್ಸುತ್ತೆ ಈ ಹಂತದಲ್ಲಿ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬಂದಿದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ. ಎಕ್ಸ್ಪೆಕ್ಟೇಷನ್ ಇತ್ತು? ನಾನು 98% ಮೇಲ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಇಷ್ಟು ಬರುತ್ತೆ ನನಗೆ ಕನಸಲ್ಲೂ ಬಂದಿರಲಿಲ್ಲ. 620 ಅಂದ್ಕೊಂಡಿದ್ರಾ? ಇಲ್ಲ, ನಿಜವಾಗ್ಲೂ ನನಗೆ ಆ ಥರ ಏನು. ಓಕೆ, ಆಲ್ಮೋಸ್ಟ್ 3ನೇ ಹಂತದಲ್ಲಿದ್ದೀರಿ. ಈಗ ಅನ್ಸುತ್ತಾ ಇನ್ನೊಂದು ಚೂರು ಸ್ವಲ್ಪ ಓದಿದ್ರೆ ಫಸ್ಟ್ ಬರ್ಬೋದಿತ್ತೇನೋ ಅಂತ? ಇಲ್ಲ, ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಎಷ್ಟು ಮಾಡಿದ್ದೀನೋ ಅದಕ್ಕೆ ಕರೆಕ್ಟಾಗಿ ಬಂದಿದೆ. ಓಕೆ, ವೆರಿ ನೈಸ್, ಕಂಗ್ರಾಟ್ಸ್, ಅಭಿನಂದನೆಗಳು ನಮ್ಮ ಸುವರ್ಣ ವತಿಯಿಂದ ಮತ್ತು ನಮ್ಮೆಲ್ಲ ವೀಕ್ಷಕರ ವತಿಯಿಂದ. ಮಾಧುರ್ಯ, 610 ಅಂಕಗಳನ್ನು ಪಡೆದು ಒಂದು ವಿಶೇಷ ಸಾಧನೆಯನ್ನು ಮಾಡೋದ್ರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ. ಯಾವ ಶಾಲೆ ನಿಮ್ಮದು? ಸ್ಟೆಲ್ಲಾ ಮಾರಿಸ್ ಶಾಲೆ ಅಂತ. ಸ್ಟೆಲ್ಲಾ ಮಾರಿಸ್ ಅಲ್ಲಿ, ವಯಲಿ ಕಾವಲ್, ಬೆಂಗಳೂರು. ಹೌದು, ಹೇಗೆ ಅನಿಸ್ತಾ ಇದೆ ಈಗ? ಖುಷಿ ಆಗ್ತಾ ಇದೆ. ಕಷ್ಟಪಟ್ಟಿದ್ದೀರಾ? ಎಷ್ಟು ಗಂಟೆ ಓದ್ತಾ ಇದ್ರಿ? ಇಷ್ಟು ಗಂಟೆ ಅಂತೇನಿಲ್ಲ, ಯಾವಾಗ ಓದಬೇಕು ಅನಿಸ್ತಾ ಇತ್ತು ಆಗ ಓದ್ತಾ ಇದ್ದೆ. ದಿನ ಇಡೀ ಓದ್ಬೇಕು ಅನಿಸ್ತಾ ಇತ್ತಾ? ಇಲ್ಲ ಇಲ್ಲ ಇಲ್ಲ. ಓಕೆ, ಆಸ್ ಯೂಶುವಲ್ ಆಗಿ ಬೇರೆ ವಿದ್ಯಾರ್ಥಿಗಳು ಹೇಗಿರ್ತಾ ಇದ್ರು ಹಾಗೆ ಇರ್ತಾ ಇದ್ರಿ. ಆದರೂ 610 ಅಂಕಗಳು ಬಂದಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? 600 ಮೇಲೆ ಅನ್ಕೊಂಡಿದ್ದೆ. 600 ಮೇಲೆ ಅನ್ಕೊಂಡಿದ್ದೆ. 10 ಮಾರ್ಕ್ ಆಚೆ ಈಚೆ ಆಗಿದೆಯಲ್ಲ, ಸ್ವಲ್ಪ 15 ಮಾರ್ಕ್ ಹೋಯ್ತು ಅನ್ನೋಂಥ ಒಂದು ಬೇಜಾರಿದೆ? ಇಲ್ಲ, ನಾನು ಇಲ್ಲ ಬರ್ಬೋದು ಅನ್ಕೊಂಡ. 610ಕ್ಕೆ ಖುಷಿ ಇದೆ. ಓಕೆ, ಕ್ಷಮಾ, PPCಯ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. 620 ಅಂಕಗಳನ್ನು ಪಡೆದವರಲ್ಲಿ ನೀವು ಕೂಡ ಒಬ್ಬರು. ಹೇಗೆ ಅನಿಸ್ತಾ ಇದೆ ಈಗ? ನನಗೂ ಭಾಳ ಖುಷಿ ಆಗ್ತಿದೆ. ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಅದು ನಂಗೆ ಗೊತ್ತಿದೆ. ಸೊ ಅದಕ್ಕೆ ನಂಗೆ ತಕ್ಕ ಫಲ ಸಿಕ್ಕಿದೆ ಅನ್ನೋದೇ ನನಗೆ ಭಾಳ ಸಂತೋಷ ಆಗ್ತಿದೆ. 5 ಮಾರ್ಕ್ಸ್ ಹೋಗಿದೆ, ಎಲ್ಲಿ ಹೋಗಿದೆ ಅಂತ ಹೇಳ್ಬೋದು? 5 ಮಾರ್ಕು ಕೇರ್ಲೆಸ್ನೆಸ್ಸಿಂದ ಹೋಗಿರುತ್ತೆ. ಕೇರ್ಲೆಸ್ಸಿಂದ ಹೋಗಿದೆ 5 ಮಾರ್ಕ್ಸು ಅಂತ. ಎಕ್ಸ್ಪೆಕ್ಟ್ ಮಾಡಿದ್ದೆ ಎಷ್ಟು? ಎಕ್ಸ್ಪೆಕ್ಟ್ ಮಾಡಿದ್ದು 615ಗಿಂತ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ಸೊ ಸಿಕ್ಕಿದೆ. ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದು ಅಷ್ಟೇ ಸಿಕ್ಕಿದೆ. ಫೈನ್, ಕಂಗ್ರಾಟ್ಸ್, ನಿಮಗೂ ಕೂಡ ಅಭಿನಂದನೆಗಳು. ನಿಮ್ಮೊಂದಿಗೆ ನಾನು ಮತ್ತೆ ಮಾತಾಡ್ತೇನೆ. ನಾಗರಾಜ್ ಅವರೇ, ನಿಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಈ ಬಾರಿಯ ಟಾಪರ್ ಲಿಸ್ಟ್ನಲ್ಲಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಶಾಲೆ ಕೂಡ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಂಡಿದೆ. SSLC ಒಟ್ಟು ಫಲಿತಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಟ್ಟು ಫಲಿತಾಂಶದ ಬಗ್ಗೆನೂ ಒಂದು ಸಂತೋಷ ಇದೆ. ಹೆಚ್ಚು ಮಕ್ಕಳು ಈ ಸರಿ SSLCನಲ್ಲಿ ಪಾಸಾಗಿರೋದು, ಹೆಚ್ಚು ಜನ ಕಾಲೇಜ್ಗೆ ಹೋಗೋದಕ್ಕೆ ಅವಕಾಶ ಪಡ್ಕೊಂಡಿರೋದು ನಮಗೂ ತುಂಬ ಖುಷಿಯಾಗಿದೆ. ಓಕೆ, ಈ ಮಕ್ಕಳು ಹೇಗೆ ಟ್ರೈನ್ ಆದರು? 620 ತನಕ ಸ್ಕೋರ್ ಮಾಡೋದಕ್ಕೆ ನಾನು ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನನ್ನೊಂದಿಗೆ ಮಂಗಳೂರು ಸ್ಟುಡಿಯೋದಿಂದ ಲಾವಣ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲಾವಣ್ಯ, ಒನ್ಸ್ ಅಗೇನ್ ಕಂಗ್ರಾಟ್ಸ್. ನಿಮಗೆ ಬಂದಿರುವಂಥ ಸ್ಕೋರ್ ಎಷ್ಟು ಮತ್ತು ಈ ಹಂತದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ? ನನಗೆ 611 ಮಾರ್ಕ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ಓಕೆ, ಯಾವ ಶಾಲೆಯಲ್ಲಿ ನೀವು ಓದ್ತಾ ಇದ್ರಿ? ನಾನು ಲೂರ್ಸ್ ಪ್ರೌಢಶಾಲೆ ಬಿಜೆಯಲ್ಲಿ ಓದ್ತಿದ್ದೆ. ಓಕೆ, ಈ ಒಂದು ಸಂತೋಷವನ್ನು ಯಾರಿಗೆ ಅರ್ಪಿಸೋಕೆ ಇಷ್ಟಪಡ್ತೀರಿ? ನನಗೆ ಎಷ್ಟು ಮಾರ್ಕ್ ಬರಲಿಕ್ಕೆ ಕಾರಣ ನಮ್ಮ ಶಿಕ್ಷಕರು, ನಮ್ಮ ಶಾಲೆ ಮತ್ತೆ ನನ್ನ ತಂದೆ ತಾಯಿ ಕಾರಣ. ಓಕೆ, ಅವರಿಗೆ ಈ ಒಂದು ಖುಷಿ, ನನ್ನ ಅಕ್ಕ ಸಹ ಕಾರಣ. ಎಸ್, ನಿಮ್ಮ ಎಫರ್ಟ್ ಕೂಡ ಇದೆ, ಅದ್ರ ಜೊತೆಗೆ ನಿಮ್ಮ ಶಿಕ್ಷಕರು, ನಿಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ಸಹಾಯ ಮಾಡಿದ್ದೀರಿ ಅಂತ ಸ್ಮರಿಸ್ತಿದ್ದೀರಿ. ನಿಮ್ಮೊಂದಿಗೆ ನಾನು ಮತ್ತೆ ಮಾತಾಡ್ತೀನಿ. ಲಾವಣ್ಯ, ಮೈಥಿಲಿ, ನಿಮ್ಮನ್ನೇ ನಾನು ಮಾತನಾಡ್ತಿದ್ರೆ 620 ಒಂದು ಕಠಿಣ ಪರಿಶ್ರಮ ಅಂತ ನಾವು ಅಂದ್ಕೋತೀವಿ. ಯಾಕಂದರೆ ನಾವು ನೋಡಿದಂಥ ವಿದ್ಯಾರ್ಥಿಗಳು ಅಥವಾ ನಾವೇ ವಿದ್ಯಾರ್ಥಿಗಳಾಗಿದ್ದಾಗ 620 ಮಾರ್ಕ್ನೆಲ್ಲ ನಾವೆಲ್ಲ ನಿರೀಕ್ಷಣೆ ಮಾಡಿರಲಿಲ್ಲ. ಆದರೆ ನೀವು ಅದನ್ನು ಗಳಿಸ್ಕೊಂಡಿದ್ದೀರಿ. ಆ ಗಳಿಸ್ಕೊಂಡ ಪರಿ ಅಂತಹದ್ದು ಅಂತ ಹೇಗೆ ಸಾಧ್ಯ ಆಯಿತು? ನಾನು ಪ್ರತಿದಿನ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 3 hours ಓದ್ತಾ ಇದ್ದೆ. ಅಂದರೆ ರೆಗ್ಯುಲರ್ ಆಗಿ ಇಲ್ಲದಿದ್ದರೆ ನಮ್ಮ
ನಮ್ಮ ಕಾನ್ಸಂಟ್ರೇಷನ್ ಬರಲ್ಲ, ಮೈಂಡ್ ಎಲ್ಲ ಡೈವರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ 3 hours ಓದ್ತಾ ಇದ್ದೆ. ಮತ್ತು ಎವ್ರಿ ಡೇ ನಾನು ಯೋಗ ಮಾಡ್ತಾ ಇದ್ದೆ, ಯಾಕೆಂದರೆ ತುಂಬ ಸ್ಟ್ರೆಸ್ ಬಸ್ಟರ್ ಆಗುತ್ತೆ ಅಂತ ನಾನು ಯೋಗ ಮಾಡ್ತಾ ಇದ್ದೆ. ಮತ್ತು ನಮ್ಮ ಸ್ಕೂಲಲ್ಲಿ ಯಾವ ಥರ ಪ್ರೆಷರು ಹಾಕಿಲ್ಲ. ನಮ್ಮ ಪ್ರಿನ್ಸಿಪಲು, ಟೀಚರ್ಸ್ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜೊತೆಗೆ SSLC ಎಕ್ಸಾಮಿಗೆ ಪ್ರಾಕ್ಟೀಸ್ ಕೊಡ್ತಿದ್ರು. ಸೊ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಓದಿದ್ದೀವಿ ಸ್ಕೂಲಲ್ಲಿ. ಸೊ ಸ್ಕೂಲಲ್ಲೂ ನಮಗೆ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಮನೆಗೆ ಬಂದು ಅದನ್ನು ತಕ್ಷಣ ಓದ್ಕೊಂಡಿದ್ರಿಂದ ಈಸಿ ಆಯಿತು. ಅಂದರೆ ತುಂಬ ಸ್ಟ್ರೆಸ್ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ನಾನು ಎಕ್ಸಾಮ್ ಬರೀದಿಲ್ಲ. ಓಕೆ, ಎಕ್ಸಾಮ್ ಟೈಮಲ್ಲೂ ಕೂಡ ಆರಾಮಾಗಿದ್ರಿ ಅಂತ. ಓಕೆ ಓಕೆ. ಮಾಧುರ್ಯ, ಶಾಲೆ ಸಾಮಾನ್ಯವಾಗಿ ಟಾಪರ್ಸ್ ಇದ್ದಂದ ತಕ್ಷಣ ಒಂಥರ ರಿಸರ್ವ್ ಇರ್ತಾರೆ, ಆ ಸ್ಟೂಡೆಂಟ್ಸೇ ಬೇರೆ, ನಾವು ಈ ಪ್ರಪಂಚದಲ್ಲಿ ಇರೋರಲ್ಲ ಅಂತ. ನೀವು ಸ್ಕೂಲಲ್ಲಿ ಹೆಂಗಿರ್ತಾ ಇದ್ರಿ, ಮನೆಗೆ ಹೋದ್ಮೇಲೆ ನಿಮ್ಮ ಆ್ಯಕ್ಟಿವಿಟೀಸ್ ಏನಿರ್ತಾ ಇತ್ತು? ಸ್ಕೂಲಲ್ಲಿ ಕೂಡ ನಾನು ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದೆ. ಫಸ್ಟ್, ಸೆಕೆಂಡ್, ಥರ್ಡ್ ಮೂರಲ್ಲೇ ಬರ್ತಾ ಇದ್ದೆ ಯಾವಾಗಲೂ. ಮನೇಲಿ ಅಂದರೆ ನಾನು ಬರೀ ಓದೋದೇ ಅಲ್ಲ, ಬೇರೆದಲ್ಲೂ ಭಾಗವಹಿಸ್ತೆ. ಬೇರೆ ಆಕ್ಟಿವಿಟೀಸ್ ಏನಿತ್ತು? ಆಟ ಆಡೋದು, ಅಂದರೆ ತುಂಬ ಪೊಯಮ್ಸ್ ಎಲ್ಲ ಬರಿತೀನಿ. ಓಕೆ, ಅದೆಲ್ಲ ನಾನು ಜೊತೆಗೆ ಮಾಡ್ತಾ ಇದ್ರಿ. ಸ್ಕೂಲಲ್ಲಿ ತುಂಬ ರಿಸರ್ವ್ ಇದ್ರಾ? ಬೇರೆ ಸ್ಟೂಡೆಂಟ್ಸ್ ಜೊತೆ ಮಿಂಗಲ್ ಆಗ್ತಿದ್ರಾ? ತರ್ಲೆ ತೀಟೆ ಇವೆಲ್ಲ ನಿಮ್ಮ ಬೇರೆ ಥರ ಎಲ್ಲ ಥರ ನೀವು ಮಾಡ್ತಾ ಇದ್ರಿ. ಸೊ ಅದೆಲ್ಲ ಮಾಡಿದವರು ಟಾಪ್ ತೆಗಿಬೋದು ಅಂತ ಆಗತ್ತೆ, ಹೌದಾ? ಓಕೆ, ಕ್ಷಮ, ನಿಮ್ಮನ್ನು ನಾನು ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ಟಾಪರ್ಸ್ ಅಂದ ತಕ್ಷಣ ನಮಗೆ ಎಲ್ಲೋ ಇವರು ವಿಶೇಷವಾದಂತಹ ಒಂದು ತಯಾರಿ ಮಾಡಿರ್ತಾರೆ, ಓದೋದು ಬಿಟ್ಟು ಇವರ ಬದುಕೆ ಬೇರೆ ಇಲ್ವೇನೋ ಅಂಥ ಎಲ್ಲ ಭಾವನೆಗಳಿಂದ ನಾವು ಹೊರಗೆ ಬರಬೇಕಾಗತ್ತೆ. ಯಾಕಂದರೆ ಅಂಥ ಟಾಪರ್ಸ್ ನಮ್ಮ ಜೊತೆ ಇದ್ದಾರೆ. ಅವರು ಎಷ್ಟು ಆರಾಮಾಗಿದ್ದಾರೆ ಅಂದರೆ, ಅವರು ಹೇಳ್ತಾರೆ ನಾವೀಗ ಎಷ್ಟು ಆರಾಮಾಗಿದ್ದೀವೋ ಅಷ್ಟೇ ಆರಾಮಾಗಿ ಎಕ್ಸಾಮನ್ನು ಕೂಡ ಬರೆದ್ವಿ ಅಂತ. ಹಾಗಿದ್ರೆ ಆ ಯಶಸ್ಸಿನ ಗುಟ್ಟು ಇಲ್ಲೇ ಎಲ್ಲೋ ಇರಬೇಕು, ಅದನ್ನು ಹುಡ್ಕೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.